ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನ ಸೆಕ್ಷನ್ 65ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ನೋವಿಂಗ್ಲಿ ಅಥವಾ ಇಂಟೆನ್ಷನಲ್ಲಿ ಯಾವುದೇ ಕಂಪ್ಯೂಟರ್ ಸೋರ್ಸ್ ಕೋಡನ್ನು ತಾನು ಅಥವಾ ಇನ್ನೊಬ್ಬರ ಕಡೆಯಿಂದ ಅದನ್ನು ಕಾನ್ಸಿಲ್ ಅಂದರೆ ಮುಚ್ಚಾಕಿದ್ರೆ, ಡೆಸ್ಟ್ರಾಯ್ ನಾಶ ಮಾಡಿದರೆ ಅಥವಾ ಅಲ್ಟರ್ ಬೇರೆ ರೀತಿಯಲ್ಲಿ ಪರಿವರ್ತನೆ ಮಾಡಿದರೆ ಅದು ಕಾನೂನಿನ ಪ್ರಕಾರ ಆ ರೀತಿ ಮಾಡಬಾರ್ದಾಗಿತ್ತು. ಆದರೂ ಕೂಡ ಆ ರೀತಿ ಮಾಡಿದರೆ, ಆ ರೀತಿ ಮಾಡಿರೋದ್ರಿಂದ ಯಾವುದೇ ಕಂಪ್ಯೂಟರ್ನ ಪ್ರೋಗ್ರಾಮ್, ಕಂಪ್ಯೂಟರ್ನ ಸಿಸ್ಟಮ್ ಅಥವಾ ಕಂಪ್ಯೂಟರ್ನ ನೆಟ್ವರ್ಕ್ ಕಾನ್ಸಿಲ್, ಡೆಸ್ಟ್ರಾಯ್ ಅಥವಾ ಅಲ್ಟರ್ ಆಗಿದ್ದರೆ ಅಂತಹ ವ್ಯಕ್ತಿಗೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 2 ಲಕ್ಷದವರೆಗೆ ಫೈನ್, ಕೆಲವು ಸಲ 2 ಶಿಕ್ಷೆಗಳನ್ನು ಕೊಡಲಾಗುತ್ತೆ. ಅದೇ ರೀತಿ ಸೆಕ್ಷನ್ 66ನ ಪ್ರಕಾರ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಯಾವುದೇ ಅಫೆನ್ಸಸ್ಗಳನ್ನು ಮಾಡಿದರೆ ಅದು IT ಆ್ಯಕ್ಟ್ನ ಸೆಕ್ಷನ್ 43ನ ಅಡಿಯಲ್ಲಿ ಬರುವಂತಹ ರೀತಿಯಲ್ಲಿ ಅಫೆನ್ಸಸ್ಗಳನ್ನು ಮಾಡಿದರೆ ಅಂತಹ ವ್ಯಕ್ತಿಗೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 5 ಲಕ್ಷ ರೂಪಾಯಿ ಫೈನ್ ಅಥವಾ ಕೆಲವು ಸಂದರ್ಭಗಳಲ್ಲಿ 2 ಶಿಕ್ಷೆಗಳನ್ನು ಕೂಡ ವಿಧಿಸಬಹುದು.